ನಮ್ಮ ಸರ್ಕಾರ ಬಂದ್ರೆ ನಾವು MSP ಅನ್ನ ಲೀಗಲೈಸ್ ಮಾಡಲಿಕ್ಕೆ ನಾವು ಬದ್ಧ ಅಂತೇಳಿ ಘೋಷಣೆ ಮಾಡ್ತಾರೆ. ಆದ್ರೆ 2020ರ ಚಳುವಳಿ ಸಂದರ್ಭದಲ್ಲಿ ಮಾನ್ಯ ರಾಹುಲ್ ಗಾಂಧಿ ಅವರು ಘೋಷಣೆ ಮಾಡಿದ್ರು, ಇದು ರೈತರಿಗೆ ಬಹಳ ದೊಡ್ಡ ಅನ್ಯಾಯ ಮಾಡ್ತಾ ಇದ್ದೀರಿ ಬಿಜೆಪಿ ಗವರ್ಮೆಂಟ್, ಇದು ಬಹಳ ಅನ್ಯಾಯ. ಆದ್ರೆ ನಾವು ಅಧಿಕಾರಕ್ಕೆ ಬಂದ್ರೆ ಈ ಕೃಷಿ ಕಾಯ್ದೆ 3 ಕೃಷಿ ಕಾಯ್ದೆ ಏನಿದೆ ಅದನ್ನು ರದ್ದು ಮಾಡ್ತೀವಿ ಅಂತ ಹೇಳಿದರು. ಅದೇ ಸಂದರ್ಭದಲ್ಲಿ ಈಗ ಅದು ಮುಗಿದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಕರ್ನಾಟಕದಲ್ಲಿ ಈ ಕೃಷಿ ಕಾಯ್ದೆಯನ್ನ ಜಾರಿಗೆ ತಂದರು ಯಡಿಯೂರಪ್ಪ. ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಕರ್ನಾಟಕದಲ್ಲಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ರಾಹುಲ್ ಗಾಂಧಿ ಅವರೇ, ಕರ್ನಾಟಕದಲ್ಲಿ ನೀವು ಘೋಷಣೆ ಮಾಡಿದಂತ 3 ಕೃಷಿ ಕಾಯ್ದೆ ಕರ್ನಾಟಕದಲ್ಲಿ ಯಾಕೆ ರದ್ದಾಗಲಿಲ್ಲ? ರದ್ದಾಗಿಲ್ಲ? ನಾವು ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆಯನ್ನ ನಂಬಬಹುದೇ? ನಿಮ್ಮ ಮಾತಿನ ಮೇಲೆ ವಿಶ್ವಾಸ ಇಟ್ಕೋಬೇಕೆ? ಹಿಂದೆ ಕೊಟ್ಟಂತ ಮಾತನ್ನೇ ನೀವು ನಡೆಸಕ್ಕಾಗಲಿಲ್ಲ ಅಸಾಮಿಗಳು. ನೀವು ಈಗ ನಾವು ರೈತರ ಪರ ಇದ್ದೀವಿ, ನಮ್ಮ ಸರ್ಕಾರ ಬಂದ್ರೆ ಇದನ್ನ ಎಲ್ಲದನ್ನು ಕೂಡ ಜಾರಿ ಮಾಡಿಬಿಡ್ತೀವಿ, MSP ಕಾನೂನು ಜಾರಿ ಬರುತ್ತೆ ಅಂತ ಹೇಳೋರು ಹಿಂದಿದ್ದ ಯಾಕ್ರಿ ಕರ್ನಾಟಕದಲ್ಲಿ ಜಾರಿ ಮಾಡಿದ್ರಿ? ಸಿದ್ದರಾಮಯ್ಯನ ಸರ್ಕಾರ ಭೂ ಸುಧಾರಣಾ ಕಾಯ್ದೆ ಯಾಕೆ ಮುಂದುವರಿಸ್ತಾ ಇದ್ದೀರಿ? 26,000 ಕೋಟಿ ರೆವಿನ್ಯೂ ಬಂದಿದೆ ಅಂತೇಳಿ ಮುಂದುವರಿಸ್ತೀರಾ? ಯಾಕೆ ಮುಂದುವರಿಸ್ತಾ ಇದ್ದೀರಿ? APMC ಕಾಯ್ದೆ, ಅದೇ ಕಾಯ್ದೆಯನ್ನು ಮುಂದುವರಿಸ್ತಾ ಇದ್ದೀರಿ. ಅದಕ್ಕೆ ಒಂಚೂರು ಮಾಡಿಫಿಕೇಶನ್ ಮಾಡ್ತೀರಿ. ಎಲ್ಲ ಮಲ್ಟಿನ್ಯಾಷನಲ್ಗೆ, ಕಾರ್ಪೊರೇಟರ್ಸ್ಗೆ ಏನೇನು ಬೇಕೋ ಎಲ್ಲ ಅನುಕೂಲಗಳು ಅದರಲ್ಲಿ ಮಾಡಿ ರೈತರನ್ನೇನು ಉದ್ಧಾರ ಮಾಡ್ತೀರಿ? ಏನಿಲ್ಲ. ನಿಮ್ಮ ಬಗ್ಗೆ ಹೆಂಗೆ ವಿಶ್ವಾಸವನ್ನ ಮುಂದುವರಿಸ್ಬೇಕು ಅದನ್ನ ಮಾನ್ಯ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ಬೇಕಲ್ಲ, ಹೇಳಿ ನೋಡ್ರಿ.